ಈಗ 87ನೇ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಂದಿದ್ದೇನೆ. ನಾನು ಈ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತೇನೆ. ಉದ್ಘಾಟನಾ ಭಾಷಣ ಕೂಡ ಮಾಡ್ತೇನೆ. ಸರ್, ನಿಮ್ಗೆ ಕನ್ನಡ ಅಂದ್ರೆ ಅತಿ ಹೆಚ್ಚು ಪ್ರೀತಿ ಸರ್. ನಿನ್ನ ಗುರ್ಸದೆ ಕನ್ನಡ ರಾಮಯ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡ್ತಾರೆ ಸರ್. ಇಲ್ಲಿ ಏನಾದ್ರು ಅದಕ್ಕೆ ಹೇಳಿದ್ದು, ಮಂಡ್ಯ ಇದೆಯಲ್ಲ ಪ್ಯೂರ್ ಕನ್ನಡ ಇರ್ತಕ್ಕಂಥ ಒಂದು ಜಿಲ್ಲೆ, ಗೊತ್ತಾಯ್ತಾ? ಅಪ್ಪಟ ಕನ್ನಡ ಮಾತಾಡೋದು. ಯಾರೇ ಅನ್ಯ ಭಾಷಿಗರು ಬಂದರೂ ಕೂಡ ಕನ್ನಡ ಕಲೀಲೇಬೇಕು ಇಲ್ಲಿ ಮಂಡ್ಯದಲ್ಲಿ. ಅದಕ್ಕೆ ಬೇರೆ ಭಾಷೆ ಇಲ್ಲಿ ಆಗೋದಿಲ್ಲ. ಹಿಂದಿ ಆಗಲಿ, ತಮಿಳಾಗ್ಲಿ, ಮಲಯಾಳಂ ಆಗಲಿ, ಉರ್ದು ಆಗಲಿ ಆಗೋದಿಲ್ಲ. ಸರ್, ಬೇರೆ ಕಡೆಗೆ ಮಂಡ್ಯ ಸಮ್ಮೇಳನಕ್ಕೆ ಅತಿ ಹೆಚ್ಚು ಅನುದಾನ ನೀಡಿದೆ ಸರ್. ವಿಜೃಂಭಣೆಯಿಂದ ನಡೀತಿದೆ ಸರ್ ಕಾರ್ಯಕ್ರಮ. ವರ್ಷಕ್ಕೊಮ್ಮೆ ನಡೆಯೋದು, ವಿಜೃಂಭಣೆಯಿಂದ ಮಾಡಬೇಕು. ಕನ್ನಡ ಈ ನಾಡಿನ ಭಾಷೆ, ರಾಜ್ಯ ಭಾಷೆ. ಜೊತೆಗೆ ಸರ್, ಬೆಳಗಾವಿನಲ್ಲಿ ಸಿಟಿ ರವಿ ಅವರದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾರು ಅಂದ್ರೆ ಒಬ್ಬ ಹೆಣ್ಮಗಳಿಗೆ ಬಹಳ ತುಚ್ಛೀಕರಣವಾಗಿ ಮಾತಾಡಿದ್ರು ಕೂಡ, ಅವಹೇಳನಕರವಾಗಿ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರ ಅವರು. ಆರೋಪ ಅವ್ರು ಹೇಳ್ದದ್ ನೀನ್ ಹೇಳ್ತಾ ಇದೀಯಾ? ನೀನ್ ಸಾಕ್ಷಿನಾ? ಅವ್ರು ಹೇಳ್ದದ್ ಹೇಳ್ತಾ ಇದೀಯಾ? ಅವ್ರು ಹೇಳದ್ದು ಸುಳ್ಳು. ಯಾರು ತಪ್ಪು ಮಾಡಿದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದ ಬಳಸಿದೀನಿ ಅಂತ ಒಪ್ಕೋತಾರೆ? ದೆನ್ ವೈ ಹಿ ವಾಸ್ ಅರೆಸ್ಟೆಡ್? ಆಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಅವ್ರ ಮೇಲೆ ಆರೋಪ ಮಾಡಿದಾಗ ಸುಳ್ಳು ಕಂಪ್ಲೇಂಟ್ ಕೊಡಲ್ಲ. ಸಿ.ಟಿ. ರವಿ ಗೊತ್ತಿಲ್ಲ ನನಗೆ, ಯಾಕೆ ಆ ಪದ ಬಳಸಿದ್ನೋ ಗೊತ್ತಿಲ್ಲ ನನಗೆ. ಸೊ ಇಟ್ ಈಸ್ ಎನ್ ಅಫೆನ್ಸ್. ಸರ್, ಹೊರಟ್ಟಿ ಅವರು ಇಬ್ರು ಕರೆದಿ ಮಾತಾಡದೆ ಇಲ್ಲಿಗೆ ಮುಗಿಸಿ ಇದನ್ನ ಅಂತ ಹೇಳಿದ್ದೆ ನಾನು ಅಂತ ಹೇಳ್ತಾರೆ. ಮತ್ತೆ ಸಿ.ಟಿ. ರವಿ ಅವರು ಫ್ರಸ್ಟ್ರೇಷನ್ ಪದ ಬಳಸಿದೆ ನಾನು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೊರಟ್ಟಿ ಅವರು ಹೇಳುವಂಥದ್ದು. ಅವನು ಹೇಳಿರೋದಪ್ಪ, ಸಿ.ಟಿ. ರವಿ ಹೇಳಿರೋದು. ನಾನು ಪದ ಬಳಸಿರ್ತಕ್ಕಂಥದ್ದು ಫ್ರಸ್ಟ್ರೇಟ್ ಅಂತ ಬಳಸಿದ್ದೀನಿ. ಅದು ಆಫ್ಟರ್ ಥಾಟ್, ಅದು ಗೊತ್ತಿಲ್ಲ ನನಗೆ. ಬಟ್ ಲಕ್ಷ್ಮಿ ಹೇಳೋದೇನು, ನನಗೆ ಅವಾಚ್ಯ ಶಬ್ದ ಬಳಸಿದ್ರು. ಯಾರು ಹೇಳ್ತಾ ಇರೋದು? ಯಾರು ಬಯಸ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇರೋದು ಅಲ್ವಾ? ನನಗ್ ಗೊತ್ತಿಲ್ಲ. ಅಲ್ಲಿ ಬೇರೆಯವ್ರು ಕೇಳಿದಾರಲ್ಲ. ಆಮೇಲೆ ಆಡಿಯೋ ವಿಡಿಯೋ ಬಂದಿದೆಯಲ್ಲ, ಆಡಿಯೋ ವಿಡಿಯೋ ಇದೆಯಲ್ಲಪ್ಪ. ಅಲ್ಲ, ವಿಡಿಯೋ ಹೊರಟ್ಟಿಯವ್ರು ಇರ್ಲಿಲ್ಲ, ಆಗ ಒಳಗಡೆ ಹೊಂಟೋಗ್ಬಿಟ್ಟಿದ್ರು. ಪುನಃ ನೀನು ಇವನ್ನೇ ಹೇಳದನ್ನೇ ಡಿಫೆಂಡ್ ಮಾಡ್ತೀಯಲ್ಲ ನೀನು. ಮತ್ತೆ ಅವ್ರು ಹೇಳದನ್ನೇ, ಹೊರಟ್ಟಿ ವಾಸ್ ನಾಟ್ ದೇರ್, ಗೊತ್ತಾಯ್ತಾ? ಆಡಿಯೋ ವಿಡಿಯೋ ಇದೆಯೋ ಗೊತ್ತಿಲ್ಲ ನನಗೆ. ಇದೆ ಅಂತ ಹೇಳ್ತಾರೆ. ಆಡಿಯೋ ವಿಡಿಯೋನಲ್ಲಿ ಇದೆ ಅಂತ, ಅದು ಅವ್ರು ಆತರ ಹೇಳಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾರೆ. ಅವಾಚ್ಯ ಪದ ಬಳಸಿರ್ತಕ್ಕಂಥದ್ದು ಸತ್ಯ ಅಂತ ಹೇಳ್ತಾ ಇದ್ದಾರೆ. ಏನಾದ್ರೆ ಎಲ್ಲ ಅಪರಾಧಿಗಳು ಹೇಳ್ತಾರೆ ಹಂಗೆ. ಹಾಗಾದ್ರೆ ಪ್ರಾಸಿಕ್ಯೂಟ್ ಮಾಡಂಗೇ ಇಲ್ಲ ಯಾರನ್ನೂ. ಆದ್ರೂ ನೋಡಪ್ಪ, ಅವನ ಹಿತದೃಷ್ಟಿಯಿಂದಲೇ ಖಾನಾಪುರ ಕರ್ಕೊಂಡು ಹೋಗೋದು. ಇಲ್ಲಿದ್ರೆ ಜನ ಗಲಾಟೆ ಮಾಡ್ತಾರೆ ಅಂತೇಳಿ, ಬೆಳಗಾಂನಲ್ಲಿದ್ರೆ ಗಲಾಟೆ ಮಾಡ್ತಾರೆ ಅಂತೇಳಿ ಖಾನಾಪುರ ಕರ್ಕೊಂಡು